ಶಿರಾ ನಗರದ ನಂದಿನಿ ಕ್ಷೀರ ಭವನದಲ್ಲಿ ಬುಧವಾರ ಆಯೋಜಿಸಿದ್ದ ಕೃತಕ ಗರ್ಭಧಾರಣ ಕಾರ್ಯಕರ್ತರಿಗೆ ತರಬೇತಿ ಹಾಗೂ ರಾಸುಗಳ ಮರಣ ಫಲಾನುಭವಿಗಳಿಗೆ 40 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿ ಮಾತನಾಡಿದ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ. ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ಅಪಾರ ನಿರ್ದೇಶಕ ಡಾಕ್ಟರ್ ರಾಘವನ್, ಡಾಕ್ಟರ್ ಮೋಹನ್, ವ್ಯವಸ್ಥಾಪಕರಾದ ಶ್ರೀನಿವಾಸ್, ಚಂದ್ರಶೇಖರ್ ಕೇದನೂರು, ಉಪ ವ್ಯವಸ್ಥಾಪಕ ಬಿ ಗಿರೀಶ್, ವಿಸ್ತರಣಾಧಿಕಾರಿ ಚೈತ್ರ, ಡಾಕ್ಟರ್ ಶ್ರುತಿ, ಪಶುವೈದ್ಯ ಡಾಕ್ಟರ್ ಶ್ರೀಕಾಂತ್, ಸಮಾಲೋಚನಾಕಾರರಾದ ಪಿ.ಎಂ. ಬಾಬು ಫಕ್ರುದ್ದೀನ್, ದಯಾನಂದ್, ಪ್ರವೀಣ್, ಹನುಮಂತರಾಯಪ್ಪ ಸೇರಿದಂತೆ ಹಲವಾರು ಕೃತಕ ಗರ್ಭಧಾರಣ ಕಾರ್ಯಕರ್ತರು, ಶಿರಾ ತಾಲೂಕು ಹಾಲು ಉತ್ಪಾದಕರ ಸಂಘ ಕಾರ್ಯದರ್ಶಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಸಿಗದಲೇ ಇರ್ತಕ್ಕಂಥ ರೈತರುಗಳು ಇವತ್ತು ಆ ಹಸುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ನಾವು ನೋಡಿ. ಈಗ ನಮ್ಮಲ್ಲಿ ಎಷ್ಟೋ ಬಾರ್ಡರ್ ಏರಿಯಾದಾಗೆ ಇವತ್ತು ನಮ್ಮಲ್ಲಿ ಯಾರು ಕೂಡ ಬಂದು ನಮ್ಗೆ ಇದನ್ನ ಆಗ್ತಾ ಇಲ್ಲ ಅಂತ ಒಂದು ಒತ್ತಡವನ್ನ ಹಾಕ್ತಾರೆ. ಈಗಾಗಲೇ ನಾವು ಅಂತವನ್ನೆಲ್ಲವೂ ಕೂಡ ಪತ್ತೆ ಹಚ್ಚಿ ಆ ಒಂದು ಏನು ಆ ಕೇಂದ್ರಗಳಿಗೆ ಆ ಒಬ್ಬೊಬ್ಬ ನಮ್ಮ ವರ್ಕರ್ಗಳನ್ನ ನಿಯೋಜಿಸಿ ಮತ್ತೆ ಆ ಡೈರಿ ಜೊತೆ ಅವ್ರ ಒಡನಾಟವನ್ನ ಕಲ್ಪಿಸಿ ಮತ್ತೆ ಆ ಕೇಂದ್ರದಲ್ಲೂ ಕೂಡ ಅವ್ರಿಗೆ ಆ ಇನ್ಫಾರ್ಮೇಶನ್ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದೀವಿ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮಗೆ ಜೀವನಕ್ಕೆ ಆಸರೆ ಆಗಿರ್ತಕ್ಕಂಥದ್ದು ಈ 5 ತಾಲೂಕುಗಳಿಗೆ ಇವತ್ತು ಹೈನುಗಾರಿಕೆಯಿಂದ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ಇವತ್ತು ವಲಸೆ ಹೋಗ್ದಲೆ ಇವತ್ತು ಗ್ರಾಮದಲ್ಲೇ ಇದ್ದು ಜೀವನ ಮಾಡ್ತೀವಿ ಎಂಬ ಒಂದು ಶಕ್ತಿಯನ್ನ ಈ ಹೈನುಗಾರಿಕೆ ನಮ್ಮೆಲ್ರಿಗೂ ಕೂಡ ತಂದುಕೊಟ್ಟಿದೆ. ಇವತ್ತು ನಮ್ಮ ರೈತನಿಗೆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಒಂದು ಉದ್ಯಮವನ್ನ ಬಲಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತೈತೆ. ಆ ನಿಟ್ಟಿನಲ್ಲಿ ನಾವೇನಾದ್ರೂ ಕೂಡ ಒಂದು ಒಳ್ಳೆ ಪ್ರಯತ್ನವನ್ನ ಹಾಕಿದಾಗ ಮಾತ್ರ ನಿಜ ಕೂಡ ಈ ಭಾಗದ ರೈತರುಗಳಿಗೆ ನಾವೊಂದು ಆಶ್ರಯನ ಕಲ್ಪಿಸಿಕೊಡ್ತಕ್ಕಂತ ಒಂದು ಯಶಸ್ಸು ನಮ್ಮೆಲ್ಲರಿಗೂ ಕೂಡ ಸಿಗ್ತದೆ. ಇದರಿಂದ ನಮ್ಮಗಳ ಜೀವನನೇ ಮುಖ್ಯ ಆಗಿರಲ್ಲ, ನಮ್ಮ ರೈತರ ಜೀವನವನ್ನು ಕೂಡ ನಾವು ನೋಡ್ಬೇಕಾಗ್ತದೆ, ನಮ್ಮ ರೈತರ ಬದುಕನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಎಷ್ಟೋ ಜನ ಇವತ್ತು ಸಿರಾ, ಪಾವಗಡ, ಮಧುಗಿರಿಯಿಂದ ಇವತ್ತು ವಲಸೆ ಹೋಗಿರ್ತಕ್ಕಂಥ ಜನಗಳು ನಾವು ನೋಡ್ತಾ ಇದ್ವಿ. ಇವತ್ತು ಬೆಂಗಳೂರಲ್ಲಿ ಒಬ್ಬ MLA ಚುನಾವಣೆ ನಿಲ್ಲುವಷ್ಟು ಜನ, ಓಟ್ ಹಾಕುವ ಜನ ನಮ್ಮಲ್ಲಿ ನಮ್ಮ 3 ತಾಲೂಕಿನಿಂದ ಅಲ್ಲಿದ್ದಾರೆ. ಇವತ್ತು ಎಷ್ಟೋ ಜನ ಕಾರ್ಪೊರೇಟರ್ಗಳು ನಮ್ಮರಾಗಿದ್ದಾರೆ. ಇವತ್ತು ಯಾಕೆ ಇಲ್ಲಿ ಜನ ನಮಗೆ ಸರಿಯಾದಂತ ಮಳೆ ಇಲ್ದಲೆ, ಬೆಳೆ ಇಲ್ದಲೆ, ಬೆಳೆ ಬೆಳೆದ್ರು ಕೂಡ ಸರಿಯಾದಂತ ಬೆಲೆ ಸಿಗದಲೆ ಏನಾಗಿದ್ದಾರೆ ಇವತ್ತು ಜೀವನದ ನಿರ್ವಹಣೆಗೋಸ್ಕರ ಇವತ್ತು ವಲಸೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಅಲ್ಲಿ ಇವತ್ತು ಜೀವನವನ್ನು ಕಟ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ನಾವೇನಾದ್ರೂ ಒಂದು ತಿಲಾಂಜಲಿ ಇಡಬೇಕು, ನಮ್ಮ ರೈತ ಗ್ರಾಮದಲ್ಲೇ ಇದ್ದು ಕೂಡ ಬದುಕಬೇಕು ಎಂಬ ಒಂದು ಶಕ್ತಿ ನಾವು ಕೊಡ್ಬೇಕು ಅಂದ್ರೆ ಈ ಉದ್ಯಮಕ್ಕೆ ಬಲವಾಗ್ತಕ್ಕಂತ ಒಂದು ಆಶ್ರಯನ್ನ, ಒಂದು ಶಕ್ತಿಯನ್ನ ನಾವು ಕೊಡ್ಬೇಕಾಗ್ತದೆ. ಅದು ಕೊಡೋರು ಯಾರು? ಆ ಕೊಡೋರು ಯಾರು ಅಂದ್ರೆ ತಳಪಾಯದಲ್ಲಿ ಮೂಲಭೂತವಾಗಿ ನೀವೇ ವರ್ಕರ್, ನಿಮ್ಗ ಆ ಶಕ್ತಿ ಇದೆ. ನೀವು ಸುಮಾರು ಒಂದು 100 ಹಸುಗಳನ್ನ ಹೆಚ್ಚಾಗಿ ಅವು ಫಲ ಕೊಡತಕ್ಕಂತ ಮಟ್ಟಕ್ಕೆ ನೀವು ಕ್ರಿಯಾಶೀಲವಾಗಿ ಕೆಲಸ ಮಾಡಿದಿರ ಅಂದ್ರೆ ಆ 100 ಹಸುಗಳಿಂದ ಒಂದು 10 ಕುಟುಂಬಗಳು ಜೀವನವನ್ನು ಮಾಡೋದಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮಲ್ಲಿ ಬರ್ಬೇಕು. ಈ ಒಂದು ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕು. ಮತ್ತೆ ನಮ್ಮಲ್ಲಿ ಎಷ್ಟೋ ಜನ ಯುವಕರು ಇವತ್ತು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಎಲ್ಲಿ ಉದ್ಯೋಗವನ್ನು ಹುಡುಕೊಂಡು ಇವತ್ತು 10,000 12,000 ರೂಪಾಯಿಗೆ ಗಾರ್ಮೆಂಟ್ಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಇವತ್ತು ಕ್ಯೂ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು 10,000 12,000 ವರ್ಷಕ್ಕೆ 50,000 ರೂಪಾಯಿ ಅಲ್ಲ, ತಿಂಗಳಿಗೆ 50,000 ದುಡಿತಕ್ಕಂತ ಶಕ್ತಿ ಈ ಒಂದು ಉದ್ಯಮದಲ್ಲಿದೆ. ನಾವ್ ಯಾರು ಕೂಡ ಅದನ್ನ ಬಳಕೆ ಮಾಡ್ಕೊಂತ ಇಲ್ಲ. ನಮ್ಮಲ್ಲ ಆಸಕ್ತಿನೇ ಇಲ್ಲ, ನಮ್ಮಲ್ಲ ಕಾಳಜಿನೇ ಇಲ್ಲ. ಅದನ್ನ ನಾವು ನಮ್ಮ ಯುವಕರಿಗೆ ಕೊಡ್ತಕ್ಕಂತ ಮಟ್ಟಿಗೆ ನಾವು ಹೋಗ್ಬೇಕು. ನಮ್ಮ ಯುವಕರು ಅದನ್ನ ಯಾರ ಉದ್ಯೋಗವನ್ನು ಅವಲಂಬಿಸ್ಕೊಡ್ತಾರೆ ಅವ್ರೊಂದು ಸ್ಥಿರತೆಯ ಮನಸ್ಸನ್ನ ಇಟ್ಕೊಂಡು ನಾವೇನಾದ್ರೂ ಕೂಡ ಈ ಒಂದು ಉದ್ಯಮದಲ್ಲಿ ತೊಡಗಿದಾಗ ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣ್ತೀವಿ ಎಂಬ ಒಂದು ಮಟ್ಟಿಗೆ ಅವ್ರು ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಉದ್ಯಮದಲ್ಲೂ ಯುವಕರು ಕೂಡ ಹೆಚ್ಚಿನದಾಗಿ ಇವತ್ತು ಒಂದು ಏನ್ ಲಾಭವನ್ನ ಗಳಿಸಬಹುದು ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ಹೇಳ್ತಾ ಒಂದು ವಿಚಾರ ಬಂತು. ಅವ್ರು ಯಾಕೆ ಎಂಟ್ರಿ ಮಾಡ್ತಾ ಇಲ್ಲ ಅಂದ್ರೆ ಸೂಕ್ತವಾಗಿ ಅವ್ರಿಗೆ ತರಬೇತಿಯನ್ನ ಪಡ್ಕೊಂಡಿಲ್ಲ ಕೆಲವರು. ಆ ವಿಚಾರದಲ್ಲಿ ಅವರು ಸ್ವಲ್ಪ ಹಿಂದೆ ಬಿದ್ದಿರೋದ್ರಿಂದ ಅವ್ರನ್ನ ಮುಂದೆ ತಂದ್ರೆ ಎಲ್ಲ ನಮ್ಮ ವರ್ಕರ್ಗಳು ಸಹ ಯಶಸ್ವಿಯಾಗಿ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಒಂದ್ ತಾಲೂಕನ್ನ ಆಯೋಜಿಸಿದ್ರೆ ಪ್ರತಿ ತಾಲೂಕರು 19ರಿಂದ 20 ಜನ 25 ಜನ ಇರ್ತಾರೆ. ಅದ್ರ ಬದಲಾಗಿ ಒಂದ್ 5ರಿಂದ 6 ತಾಲೂಕುಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ KMF ಇಂದ ಅವ್ರ ನಮ್ಮ ಕನ್ಸಲ್ಟೆಂಟ್ ಅವ್ರನ್ನ ಕರೆಸಿ, ನಮ್ಮ JD ಅವ್ರನ್ನ ಕರೆಸಿ ನಮ್ಮೆಲ್ಲರಿಗೂ ಸಹ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿ ಅದರ ರಿಸಲ್ಟ್ ಬರ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. ಇದು ಈ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ.
ಜೊತೆಗೆ ನಮ್ಮ ಟ್ರಸ್ಟ್ ಇಂದ ಹಲವು ಫಲಾನುಭವಿಗಳಿದ್ರು, ಆ ಫಲಾನುಭವಿಗಳಿಗೂ ಸಹ ಚೆಕ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಅವಿಭಾಜ್ಯ ಅನುಭವಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಅತಿಥಿಗಳನ್ನ ಸ್ವಾಗತಿಸಿದ್ರೆ ನಮ್ಮ ವಿಸ್ತರಣಾಧಿಕಾರಿ ಅಂತ ಶ್ರೀಮತಿ ಇವೆಲ್ಲ ಕೂಡ ಈ 2:30-3 ಗಂಟೆ ಒಬ್ರು ಕೂಡ ಅಲ್ಲಾಡಿಲ್ಲ. ನಿಮ್ಮಲ್ಲಿ ಮುಖದಲ್ಲಿ ಇನ್ನೂ ಆಸಕ್ತಿ ಆಗೇ ಇರುತ್ತೆ. ನಿಮ್ಮಲ್ಲಿ ಪಾಸಿಟಿವಿಟಿ ನೋಡ್ತಾ ಇದ್ದೀನಿ ನಾನು ಇವತ್ತು. ಖಂಡಿತವಾಗ್ಲೂ ಕೂಡ ನಾವು ಏನ್ ಅನ್ಕೊಂಡ್ಬಂದಿದ್ದ ಕೆಲಸ ಆಗುತ್ತೆ. ಈ ಇನ್ನೊಂದು ತಿಂಗಳು ಆಗಸ್ಟ್ ಎಂಟೊಳಗೆ ನೀವೆಲ್ಲರೂ ಕೂಡ ಏನ್ ಉದ್ದೇಶಕ್ಕೆ ಕಾರ್ಯಕ್ರಮ ಮಾಡಿದೀವಿ, ಆ ಕಾರ್ಯಕ್ರಮದ ಫಲ ನಾವು ಪಡಿತೀವಿ ಅನ್ನೋದಕ್ಕೆ 100% ನಡೆದದ್ದು ಖಾತ್ರಿ ಆಗ್ತದೆ. ಮುಖ್ಯವಾಗಿ ಆಗ್ಲೇ ನಿಮ್ಗೆ ಹೇಳಿದೆ, ಈಗ ಕಹಮ 1,06,00,000 ಲೀಟರ್ ಹಾಲು ಶೇಖರಣೆ ಮಾಡಿದೆ. ಅದಕ್ಕೆ ನೀವೆಲ್ಲರೂ ಕಾರಣ. ಅದನ್ನ ನಿರ್ದೇಶಕ ಸಮ್ಮುಖದಲ್ಲಿ ಹೇಳ್ಬೇಕಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇದಕ್ಕೆ ಈ ಒಂದು ಏನ್ ನಾವು ಹಾಲು ಶೇಖರಣೆ ಅಚೀವ್ಮೆಂಟ್ 1,06,00,000 ಲೀಟರ್ ಮಾಡಿದೀವಿ. ಅದಕ್ಕೆ ಮೂಲ ಕಾರಣ ಕಾರ್ಯಕರ್ತರು ಅಂತ ಹೇಳೋದಕ್ಕೆ ನಾವು ನೀವೆಲ್ಲರೂ ಕೂಡ ಒಳ್ಳೆಯದಾಗಿ. ಹಾಗೆ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಹೇಳಿದ್ದೆಲ್ಲ ಹೇಳ್ತಾ ಇದ್ವಿ. ಈಗ ನಿಮ್ಮಲ್ಲಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ ನೋಡಿ. ಟಾರ್ಗೆಟ್ 3,32,000ಕ್ಕೆ 3,18,000 ಮಾಡ್ತಾ ಇದ್ದೀರಾ. ಅಂದ್ರೆ 96% ನೀವು ಅಚೀವ್ ಮಾಡ್ತಾ ಇದ್ದೀರಾ. ಆದ್ರೆ ಎಲ್ಲಿ ಬರ್ಬೇಕು ಅದು ತೋರಿಸ್ತಾ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡು. ಯಾಕೆಂದ್ರೆ ಇವತ್ತು 21% ಇದೆ. ಈಗಿನ ಪ್ರಕಾರ ಜುಲೈ 8 33% ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ 70 ಒಂದೇ ಸಲಕ್ಕೆ 100% ಬನ್ನಿ ಅಂತ ಹೇಳಲ್ಲ ನಿಮ್ಮನ್ನ. 60-70% ಹಂತವಾಗಿ ಒಂದು 70-80% ಬಂದ್ರೆ ನಾವು ಏನ್ ಕಮ್ಮಿ ಇಲ್ಲ, ನಾವು ಮಾಡಿ ತೋರಿಸ್ತೀವಿ ಅಂತ ನೀವು ತುಮಕೂರು ಈ ಒಂದು ಶಿರಾ ತಾಲೂಕು ಈ ಒಂದು ಸಭೆ ಮೂಲಕ ನೀವೆಲ್ಲ ಹೇಳ್ತೀರಂತ ನಾನಂತೂ ಭಾವಿಸ್ತೀನಿ. ಹಾಗೆ ಸರ್, 1 ವರ್ಷಕ್ಕೆ ನಮಗೆ ಇಲ್ಲಿ ಕಾಮಾದಲ್ಲಿ ಒಟ್ಟು 35 ಲಕ್ಷ ಏನ್ ಇನ್ಫಾರ್ಮೇಶನ್ ಆಗುತ್ತೆ. ಇನ್ಫಾರ್ಮೇಶನ್ ಆಗಿದ್ದಕ್ಕೆ ಸುಮಾರು 12.5 ಲಕ್ಷ ಒಂದು ವರ್ಷ. ಅದೇ ನಿಮ್ಮಲ್ಲಿ 3,32,000 ಇನ್ಫಾರ್ಮೇಶನ್ ಆಗುತ್ತೆ. ಅದ್ರಲ್ಲಿ ಇವರೆಲ್ಲರೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಇನ್ಫಾರ್ಮೇಶನ್ ಎಂಟ್ರಿ ಮಾಡಿದ್ರೆ ಬಹಳ ಖುಷಿ ಎಂಟ್ರಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇವು ಹಿಂದೆ ಬರೋದು. ಹಾಗೆ ಈಗ ಕಾಮದಿಂದ ಯಾವುದು ಪಂಜರಾಸುಗಳ ನಿರ್ಮೂಲನಾ ಕಾರ್ಯಕ್ರಮ ಹಾಕೊಂಡಿದ್ವಿ. ಈಗಾಗಲೇ ನಿನ್ನೆ ಒಂದು ಕಾರ್ಯಕ್ರಮ, ಮೊನ್ನೆ ಒಂದು 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.